गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ओम श्री गुरुभ्यो नमः। परमगुरुभ्यो नमः। परमेष्ठ गुरुभ्यो नमः। कुलदेवताभ्यो नमः। ಪ್ರಿಯ ವೀಕ್ಷಕರೇ, 27/7/2026ರಿಂದ 2/8 ಅಂದರೆ ಆಗಸ್ಟ್ 2026ರ ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರದಲ್ಲಿ 2 ಗ್ರಹಗಳ ರಾಶಿ ಪರಿವರ್ತನೆ. 1ನೇ ತಾರೀಕು ಆಗಸ್ಟ್ 2026 ಶುಕ್ರ ನೀಚನಾಗ್ತಾನೆ, ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಸಂಚಾರ. 2 ಆಗಸ್ಟ್ 2026 ಮಂಗಳ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ. ಈ ವಾರದಲ್ಲಿ ಚಂದ್ರ ಮೂಲಾ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಪೂರ್ವಭಾದ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರದಲ್ಲಿ ಬಹಳ ವಿಶೇಷವಾಗಿ 29/7/2026 ಬುಧವಾರ ಶ್ರೀ ಗುರು ಪೂರ್ಣಿಮಾ. ಓಂ ಶ್ರೀ ಗುರುಭ್ಯೋ ನಮಃ. ಜಾತಕದಲ್ಲಿ ಗುರು ಚೆನ್ನಾಗಿಲ್ಲದೆ ಇರೋರು ಗುರು ಪೌರ್ಣಿಮೆ ದಿನ ಗುರುಗಳ ಆಶೀರ್ವಾದವನ್ನ ಪಡೆಯುವಂತಹ ದಿನ. 31/7/2026 ಆಷಾಢ ಆಡಿ ಶುಕ್ರವಾರ. 2ನೇ ತಾರೀಕು ಆಗಸ್ಟ್ 2026 ಭಾನುವಾರ ಸಂಕಷ್ಟಹರ ಚತುರ್ಥಿ. ಯಾರು ಉಪವಾಸ ಇರ್ತೀರಿ ಅಂಥವ್ರು ಫಲಹಾರ ತಿನ್ಬೇಕಾದ್ರೆ ಚಂದ್ರ ರಾತ್ರಿ ಎಷ್ಟು ಗಂಟೆಗೆ ಕಂಡು ಬರುತ್ತೆ ಚಂದ್ರೋದಯ ಅಂದ್ರೆ ರಾತ್ರಿ 9:23 ನಂತರ ಚಂದ್ರನನ್ನ ನೀವು ಕಾಣಬಹುದು. ಈಗ ಒಂದೊಂದೇ ರಾಶಿ ಭವಿಷ್ಯವನ್ನು ತಿಳಿಸ್ತೀನಿ. ಯಾರ್ಯಾರು ಡೇಟ್ ಆಫ್ ಬರ್ತ್ ಇಲ್ಲ ಅಂಥವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಭವಿಷ್ಯವನ್ನು ತಿಳ್ಕೊಡಿ, ಅಥವಾ ಫೇಸ್ ರೀಡಿಂಗ್ ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಪ್ರಿಯ ವೀಕ್ಷಕರೇ, ಯಾರು ಶೇರ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಿರೋರಿಗೆಲ್ಲ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಎಲ್ಲರಿಗೂ ಕೂಡ ನೀವು ವಿಡಿಯೋನ ಶೇರ್ ಮಾಡ್ತಾ ಇದ್ದೀರಾ. ಈಗ ಮೇಷ ರಾಶಿಯಿಂದ ಮೀನ ರಾಶಿಯವರೆಗೂ ವಾರ ಭವಿಷ್ಯವನ್ನು ತಿಳಿಸ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ನಿಮಗೆ ದ್ವಿತೀಯಾಧಿಪತಿ ಧನಕಾರಕನಾದ ಶುಕ್ರ ನೀಚನಾಗ್ಬಿಡ್ತಾನೆ, 6ನೇ ಮನೆ ಸಂಚಾರ ಆಗ್ತಾನೆ. ಸಾಲ ಗೀಲ ಮಾಡ್ಕೊಂಡ್ಬಿಟ್ಟಿದ್ರೆ ಮೇಷರಾಶಿ ಜಾತಕರು ಬಹಳ ಎಚ್ಚರ. ಯಾಕೆಂದ್ರೆ ಋಣ ರೋಗ ಅಂತ ಹೇಳಲಾಗುತ್ತೆ. ಏನಾದ್ರೂ ಒಂದು ಕಾಯಿಲೆಗಳು ಅಥವಾ ಹೆಲ್ತ್ ಇಶ್ಯೂಸು, ಸಾಲಗಾರರ ಕಾಟ, ಇದು ನಿಮಗೆ ಸಮಸ್ಯೆ ಕಂಡು ಬರುತ್ತೆ. ಈ ವಾರ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ, ವಿಜಯ ಪ್ರಾಪ್ತಿಯಾಗುತ್ತೆ. ಎಷ್ಟೇ ಸಾಲಗಾರರಿದ್ರೂ ಕೂಡ ಅವ್ರನ್ನ ಮನಸ್ಸಿಗೆ ಹೇಳಿ ಸಮಾಧಾನ ಮಾಡುವಂತ ಶಕ್ತಿ ಕೂಡ ಮಂಗಳ ಗ್ರಹ ನಿಮಗೆ ಕೊಡ್ತಾನೆ. ಯಾಕೆಂದ್ರೆ ಮಂಗಳ ಗ್ರಹ ಮಿಥುನ ರಾಶಿಗೆ ಸಂಚಾರ, ಶುಕ್ರ ನಿಮ್ಮ ಜನ್ಮ ರಾಶಿಯಿಂದ 6ನೇ ಮನೆಗೆ ಸಂಚಾರ ಆಗ್ತಾ ಇದ್ದಾನೆ. ಸ್ತ್ರೀ ವಿಚಾರದಲ್ಲಿ ಮೇಷರಾಶಿ ಜಾತಕರು ಜಾಗ್ರತೆ. ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಗುರುಜಿ ಅಂದಾಗ, ಸೋಮವಾರ ಮಂಗಳವಾರ ಸರ್ಕಾರದ ಅಧಿಕಾರಿಗಳ ಜೊತೆ ವಿವಾದ ಉಂಟಾಗುತ್ತೆ, ಸಾಮಾನ್ಯವಾದ ಅನಾರೋಗ್ಯ ಇರುತ್ತೆ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತಾವು ಮಾಡುವಂಥ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಅಧಿಕಾರವನ್ನು ಪಡೆಯುವಂಥದ್ದು, ವ್ಯಾಪಾರದಲ್ಲಿ ಯಶಸ್ವಿಯಾಗುವಂಥದ್ದು, ವಿವಾಹ ಭಾಗ್ಯ ಉಂಟಾಗುವಂಥದ್ದು, ಮದ್ಯ ವ್ಯಾಪಾರಸ್ಥರಿಗೂ ಲಾಭ, ದ್ರವ್ಯ ವ್ಯಾಪಾರ, ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರಗಳಲ್ಲೂ ಲಾಭ ಆಗುತ್ತೆ, ಬಟ್ಟೆ ವ್ಯಾಪಾರಸ್ಥರಿಗೂ ಲಾಭ ಆಗುತ್ತೆ,
ಕಮರ್ಷಿಯಲ್ ಬಿಸ್ನೆಸ್ ಯಾರು ಮಾಡ್ತಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಧನ ಲಾಭ ಆಗುತ್ತೆ. ಈ ವಾರ 5 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ ಮಂಗಳವಾರ ಬಿಟ್ಬಿಡಿ. ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಏನಾದರೂ ಒಂದು ಶುಭ ಕಾರ್ಯಗಳನ್ನ ಮಾಡಬೇಕಾದ್ರೆ ನೀವು ಮಾಡಬಹುದು. ಹಾಗಾದರೆ ಮೇಷರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದಾಗ, ಓಂ ಮಹಾದೇವಾಯ ನಮಃ, ದೇವರ ದೇವ ಮಹಾದೇವನ ಪ್ರಾರ್ಥನೆ ಮಾಡಬೇಕು. ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸ್ಬೇಕು. ಇನ್ನು ಪ್ರಿಯ ವೀಕ್ಷಕರೇ, ಮೇಷರಾಶಿ ಭವಿಷ್ಯ ಆಯಿತು. ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿಯವರಿಗೆ ಹೇಗಿದೆ? ನಿಮ್ಮ ಜನ್ಮ ರಾಶಿಯಾಧಿಪತಿಯಾದಂಥ ಶುಕ್ರ ಪಂಚಮ ಭಾವದಲ್ಲಿ ನೀಚನಾಗ್ತಾನೆ. ಹಣವನ್ನ ಹೂಡಿಕೆ ಮಾಡ್ಬೇಕಾದ್ರೆ ಜಾಗ್ರತೆಯಾಗಿರ್ರಿ, ಆತುರ ಬೇಡ. ಯಾರಾದ್ರೂ ಹಣ ಬೇಗ ಕೊಟ್ಬಿಡ್ತೀವಿ, ಲಾಟ್ರಿ ಈ ತಿಂಗಳು ಕೊಡ್ರಿ, ಮುಂದಿನ ತಿಂಗಳು ನಿಮ್ಗೆ 1 ಲಕ್ಷ ಕೊಟ್ರೆ 2 ಲಕ್ಷ ಕೊಡ್ತೀನಿ, ಡಬಲ್ ಕೊಡ್ತೀನಿ, 1.5 ಲಕ್ಷ ಕೊಡ್ತೀನಿ, 1,20,000 ಕೊಡ್ತೀನಿ. ಅವಕ್ಕೆಲ್ಲ ಮೋಸಕ್ಕೆ ಒಳಗಾಗಬೇಡಿ. ಬಹಳ ಹುಷಾರಾಗಿರ್ರಿ. ಹಣ ಹೂಡಿಕೆ ಮಾಡಬೇಕಾದ್ರೂ ಬಹಳ ಜಾಗೃತರಾಗಿರ್ರಿ. ಈಗ ನಿಫ್ಟಿ ಸರಿಯಾಗಿ ಕೊಟ್ಟೆ 2 ವರ್ಷದಿಂದ ಯಾರಿಗೂ ರಿಟರ್ನ್ನೇ ಕೊಟ್ಟಿಲ್ಲ. ಹಣ ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನೋದನ್ನ ವಿವೇಕದಿಂದ ಯೋಚನೆ ಮಾಡಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡಬೇಕಾಗತ್ತೆ. ಮಾನಸಿಕವಾಗಿ ಒತ್ತಡ, ದುಃಖ ಅನ್ನೋದಿರುತ್ತೆ. ದುಃಖ ದೀನೇಶಾತ್ಮಜಂ ಅಂತೀವಿ ಶನಿನ. ಶನಿ ನಿಮ್ಮ ಜನ್ಮ ರಾಶಿಯನ್ನು ನೋಡೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ನಿಮಗೆ ಚಂಚಲ, ವೃತ್ತಿಯ ವಿಚಾರದಲ್ಲಿ ಟೆನ್ಷನ್ ಅನ್ನೋದು ಇರುತ್ತೆ. ಆಗಾಗ ಉದ್ಯೋಗ ಬದಲಾವಣೆಗಳು ಉಂಟಾಗುತ್ತೆ. ವೃಷಭ ರಾಶಿ ಜಾತಕರಿಗೆ ವಾರದ ಮೊದಲು 4 ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ ಮಾಡ್ಕೋಬೇಡಿ. ಅಜೀರ್ಣ ಆಗುವಂಥದ್ದು. ಆದಷ್ಟು ಸ್ವಲ್ಪ ಆಹಾರ, ಸಾತ್ವಿಕ ಆಹಾರ, ಶುದ್ಧವಾದಂಥದ್ದು ಸ್ಥಳೀಯ ಆಹಾರವನ್ನು ತಿನ್ನಿ. ಇಲ್ಲಾಂದ್ರೆ ಅಜೀರ್ಣ ಆಗುತ್ತೆ, ಅನಾರೋಗ್ಯ ಉಂಟಾಗುತ್ತೆ, ಕೋಪಕ್ಕೆ ಕ್ರೂರವಾಗಿ ವರ್ತಿಸ್ತೀರಿ, ಪ್ರಯಾಣಗಳು ಮಾಡಬೇಕಾದ್ರೆ ಆಯಾಸ ಉಂಟಾಗ್ಬೋದು, ಜೊತೆಗಾರರಿಲ್ಲದೆ ನಿಮಗೆ ಬೇಸರ ಆಗ್ಬೋದು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ. ಇನ್ನು ಶುಕ್ರವಾರ ಶನಿವಾರ ಭಾನುವಾರ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ಸಂತೋಷ ಅನ್ನೋದು ಉಕ್ಕುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಆರ್ಥಿಕವಾಗಿ ನೀವು ಮುನ್ನುಗ್ತೀರಾ. ಇನ್ನು ಪ್ರಿಯ ವೀಕ್ಷಕರೇ, ವೃಷಭ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನ ಈಗ ನಾನು ತಿಳಿಸ್ತೀನಿ. ಓಂ ರುದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕವನ್ನು ಮಾಡಿಸಿ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಿಮ್ಮ ಭವಿಷ್ಯ ಏನಿದೆ ಅಂತ. ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಿಥುನ ರಾಶಿಯವರಿಗೆ ನಿಮಗೆ ಆಲ್ರೆಡಿ ಗೊತ್ತು ಗುರುಬಲ ಇದೆ ಅಂತ. ಆದರೆ ನಿಮಗೆ ಕೋಪ ಜಾಸ್ತಿ, ಕಂಟ್ರೋಲ್ ಆಗಲ್ಲ. ಕೋಪ ಬಂದಾಗ ಏನು ಮಾಡ್ತೀರಿ? ಸರಿಯಾಗಿ ನಿರ್ಣಯ ಮಾಡೋಕ್ಕಾಗಲ್ಲ. ಕೋಪದಿಂದ ಏನಾಗುತ್ತೆ? ಕಲಹಗಳಾಗುತ್ತೆ. ಬುದ್ಧಿ ಸರಿನಾ ತಪ್ಪಾ, ಇದು ನ್ಯಾಯನಾ ಇದು ಅನ್ಯಾಯನಾ, ಇದು ಧರ್ಮನಾ ಅಧರ್ಮನಾ, ಬುದ್ಧಿ ಏನಾಗುತ್ತೆ? ಕೆಟ್ಟೋಗುತ್ತೆ. ಕ್ರೋಧ ಪ್ರೀತಿಂ ಪ್ರಣಾಶಯತಿ. ನಮ್ಮಲ್ಲಿ ಪ್ರೀತಿ ಇದೆ, ಲವ್ ಅನ್ನೋದಿದೆ. ಆ ಲವ್ ಅನ್ನೋದೇನಾಗುತ್ತೆ? ಪ್ರೀತಿ ಅನ್ನೋದು ಕಮ್ಮಿ ಆಗುತ್ತೆ. ನಾವೆಲ್ಲ ದೇವರ ಮಕ್ಕಳು, ಗಾಡ್ ಈಸ್ ಲವ್ ಅಂತೀವಿ. ಭಗವಂತ ಪ್ರೀತಿಯ ಸಾಗರ ಅಂತ ಪರಮಾತ್ಮನ ಮಕ್ಕಳು. ನಮಗೆ ಪ್ರೀತಿ ಅನ್ನೋದಿರುತ್ತೆ. ಈ ಕೆಟ್ಟ ಕೋಪದಿಂದ ಪ್ರೀತಿ ಅನ್ನೋದು ನಾಶ ಆಗ್ಬಿಡುತ್ತೆ. ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ. ಅದಕ್ಕೆ ಬಹಳ ಎಚ್ಚರವಾಗಿರಿ ಮಿಥುನ ರಾಶಿ ಜಾತಕರು. ಮಿಥುನ ರಾಶಿ ಜಾತಕರಿಗೆ ಒಳ್ಳೆ ಬಟ್ಟೆ ಹಾಕೊಳ್ಳುವಂತಹ ಯೋಗ, ಭೂಮಿ ಖರೀದಿ ಮಾಡುವಂತಹ ಯೋಗ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಲಾಭ ಮಾಡಿಕೊಳ್ಳುವಂತಹ ಯೋಗ. ಯಾರು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ರಿ, ಭೂಮಿ ತಗೊಳ್ಳೋದು, ಮಾರಾಟ ಮಾರೋದು, ನಿಮ್ಮ ಜಮೀನು ಇರ್ಬೋದು, ತೋಟ ಇರ್ಬೋದು, ಫ್ಲ್ಯಾಟ್ಗಳಿರ್ಬೋದು, ಮಾರಾಟ ಮಾಡಬೇಕು ಅಂತಿದ್ರೆ ಮಾರಾಟ ಮಾಡ್ಬೋದು,
ತಗೋಬೇಕು ಅಂತಿದ್ರೆ ತಗೋಬೋದು. ಇಲ್ಲ ನಾನು ಕ್ಲೀನಾಗಿ ನಾನು ವಾಸ್ತು ತೋರಿಸಿ ತಗೊಂತೀನಿ ಅಂದರೆ ಜಾತಕ ನೀವು ತೋರಿಸ್ಬೇಕಾಗತ್ತೆ. ಮಿಥುನ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ತಮ್ಮ ವೃತ್ತಿಯಲ್ಲಿ ಪ್ರಮೋಷನ್ ಆಗುತ್ತೆ. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ರುಚಿ ರುಚಿಯಾದಂಥ ಆಹಾರವನ್ನು ನೀವು ಪಡಿತೀರಿ ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನೀವು ಯಾವುದೇ ಶುಭ ಕಾರ್ಯಗಳನ್ನು ಆರಂಭಿಸಬೇಡಿ. ಆರಂಭಿಸ್ಬಿಟ್ರೆ ವಾದ ಆಗುತ್ತೆ, ವಿವಾದ ಆಗುತ್ತೆ, ಮಧ್ಯದಲ್ಲೇ ನಿಂತೋಗ್ಬಿಡುತ್ತೆ. ಹೆಲ್ತ್ ಈಸ್ ವೆಲ್ತ್ ಅಂತೀವಿ ಇಂಗ್ಲೀಷಲ್ಲಿ. ಆರೋಗ್ಯಂ ಪ್ರದದಾತುನೋ ದಿನಕರಃ ಅಂತ ಸೂರ್ಯನನ್ನ ಪ್ರಾರ್ಥನೆ ಮಾಡ್ತೀವಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಉತ್ತಮವಾದ ಆರೋಗ್ಯವನ್ನು ಇಟ್ಕೊಳ್ಳಿ. ಇಲ್ಲಾಂದ್ರೆ ಅನಾರೋಗ್ಯಕ್ಕೆ ಒಳಗಾಗಬೇಡಿ, ಕೋಪ ಮಾಡ್ಕೋಬೇಡಿ, ಆತಂಕ ಪಡುವಂತಹ ಪರಿಸ್ಥಿತಿಯನ್ನ ಮಾಡ್ಕೋಬೇಡಿ. ಈ ವಾರದ ಕೊನೆ 5 ದಿನ ತುಂಬಾ ಜಾಗೃತರಾಗಿರ್ರಿ ಮಿಥುನ ರಾಶಿ ಜಾತಕರು. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದಾಗ, ಓಂ ಕಾಲ ಕಾಲಾಯ ನಮಃ, ಕಾಲಭೈರವನ ದರ್ಶನ ಮಾಡಬೇಕು. ವಿಭೂತಿಯಿಂದ ಕಾಲಭೈರವನನ್ನ ಪೂಜೆ ಮಾಡಬೇಕು, ಆಗ ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಕರ್ಕಾಟಕ ರಾಶಿಯವರಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು, ಏನೋ ಒಂಥರ ಹಾಸ್ಪಿಟಲೈಸ್ಡ್ ಆಗ್ಬೋದು, ಮಾನಸಿಕವಾಗಿ ಸಿಕ್ಕಾಪಟ್ಟೆ ಒತ್ತಡ ಜಾಸ್ತಿ ಆಗ್ಬೋದು, ವಿವಾಹ ಜೀವನದಲ್ಲಿ ತೊಂದರೆಗಳನ್ನು ನೀವು ಅನುಭವಿಸುವಂತಹ ಪರಿಸ್ಥಿತಿ ಉಂಟಾಗ್ಬೋದು. ಅದಕ್ಕೆ ಕಟಕ ರಾಶಿ ಜಾತಕರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಆದರೆ ಈ ವಾರದಲ್ಲಿ 4 ದಿನ ಟೈಮ್ ಚೆನ್ನಾಗಿದೆ, ಚಿಂತೆ ಮಾಡಬೇಡಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಹೆಸರುವಾಸಿ ಆಗ್ತೀರಿ. ರಾಜಕಾರಣಿಗಳು ಜನಪ್ರಿಯತೆಯನ್ನು ಹೊಂದುತ್ತೀರಿ, ಖ್ಯಾತಿಯನ್ನ ಪಡಿತೀರಿ. ರೀಲ್ಸ್ ಎಲ್ಲ ಮಾಡೋರು ಕೂಡ ಹೆಸರುವಾಸಿ ಆಗ್ತೀರಿ. ಶಾಂತಿಯುತವಾದ ಗೃಹ ಜೀವನವನ್ನು ನಡೆಸ್ತೀರಿ. ಶತ್ರುಗಳನ್ನ ಸೋಲಿಸ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಶುಕ್ರವಾರ, ಶನಿವಾರ, ಭಾನುವಾರ ಏನಾದರೂ ಆಪಾದನೆಗಳು ಬರುವ ಸಾಧ್ಯತೆ. ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ವಾರದ ಕೊನೆ 3 ದಿನ ಬಹಳ ಜಾಗ್ರತೆಯನ್ನ ವಹಿಸಿ ಕಟಕ ರಾಶಿ ಜಾತಕರು. ಹಾಗಾದ್ರೆ ಕಟಕ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದಾಗ, ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ, ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ, ಬಿಲ್ವಪತ್ರೆಯಿಂದ ಪೂಜೆಯನ್ನ ಮಾಡೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 27 ಜುಲೈ 2026ರಿಂದ 2 ಆಗಸ್ಟ್ 2026 ಸಿಂಹ ರಾಶಿ ಭವಿಷ್ಯ. ಸಿಂಹ ರಾಶಿಯವರಿಗೆ ಶುಕ್ರ ದಶಮಾಧಿಪತಿ, ಶುಕ್ರ ತೃತೀಯಾಧಿಪತಿ, ದ್ವಿತೀಯ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ನೀವೇನೇನು ಉದ್ಯೋಗ ಮಾಡ್ತೀರಿ ಅದರಿಂದ ಧನಲಾಭ, ತಮ್ಮ ವೃತ್ತಿಯಿಂದ ಧನಲಾಭ, ಕೆಲವರಿಗೆ ಗೌರವಗಳಿಂದ ಧನಲಾಭ ಪ್ರಾಪ್ತಿಯಾಗುತ್ತೆ, ತಮ್ಮ ಕರ್ಮಗಳಿಂದ ಧನಲಾಭ, ಕಟ್ಟಾಗ ಫಲ. ಸ್ಮಾರ್ಟ್ ವರ್ಕ್ ಮಾಡ್ತೀರಿ, ದುಡ್ಡು ಬರುತ್ತೆ. ಧೈರ್ಯದಿಂದ ಮುನ್ನುಗ್ತೀರಿ, ಹಣ ಬರುತ್ತೆ. ಜಿಮ್ ನಡೆಸ್ತೀರಿ, ದುಡ್ಡು ಬರುತ್ತೆ. ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಿದ್ದೀರಿ, ಹಣಕಾಸು ವೃದ್ಧಿಯಾಗುತ್ತೆ. ಕುಟುಂಬದಲ್ಲಿ ಅಥವಾ ಮನೆಯನ್ನ ಅಲಂಕಾರವಾಗಿ ಸುಂದರವಾಗಿ ಇಟ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತೀರಿ. ಸೋಮವಾರ, ಮಂಗಳವಾರ ಮಾನಸಿಕವಾಗಿ ಬೇಸರ ಆಗುತ್ತೆ, ನಿಮಗೆ ಧನ ನಷ್ಟ ಆಗುತ್ತೆ. ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಗೆ ಗರ್ಭಪಾತವಾಗುವ ಸಾಧ್ಯತೆ, ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ. ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಭಿವೃದ್ಧಿ, ಗೃಹದಲ್ಲಿ ಶಾಂತಿ, ಹಿರಿಯರಿಂದ ಉತ್ತಮ ಹೆಸರನ್ನು ಗಳಿಸ್ತೀರಿ, ಹತ್ತಿರ ಫಲದಾಯಕ ಪ್ರಯಾಣಗಳನ್ನು ಮಾಡ್ತೀರಿ. ಹೀಗೆ ಈ ವಾರದ ಕೊನೆ 5 ದಿವಸ ತುಂಬ ಚೆನ್ನಾಗಿದೆ. ಅಭಿವೃದ್ಧಿಯನ್ನು ಹೊಂದ್ತೀರಿ, ಮನೆಯಲ್ಲೆಲ್ಲ ನೆಮ್ಮದಿ ಇರುತ್ತೆ. ರಾಜಕಾರಣಿಗಳಿಗೂ ಕೂಡ ಜನಪ್ರಿಯತೆಯನ್ನು ಹೊಂದ್ತೀರಿ.
ಪ್ರಯಾಣಗಳೇನಾದ್ರು ಜರ್ನಿ ಮಾಡಿದ್ರು ಕೂಡ ತುಂಬ ಟೈಮ್ ಚೆನ್ನಾಗಿದೆ ಸಿಂಹರಾಶಿ ಜಾತಕರಿಗೆ. ಹಾಗಾದರೆ ಸಿಂಹರಾಶಿ ಜಾತಕರು ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡ್ತಾ ಶಿವನಿಗೆ ಗಂಗಾಜಲ ಅಭಿಷೇಕವನ್ನು ಮಾಡೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ ಆಯಿತು. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ನೀಚನಾಗ್ತಾನೆ ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ ಸಂಚಾರ ಆಗಿದ್ದಾನೆ. ಒಳ್ಳೊಳ್ಳೆ ಬಟ್ಟೆ ಇರುತ್ತೆ, ಹಾಕೊಳಕ್ ಮನ್ಸು ಬರಲ್ಲ. ಇಲ್ಲ ಬಂದಂತ ಹಣ ಎಲ್ಲ ಖರ್ಚು ಮಾಡೋದು ಏನಕ್ಕೋಸ್ಕರ? ತನ್ನ ಶೃಂಗಾರಕ್ಕೋಸ್ಕರ, ತಾನು ಒಳ್ಳೆ ಬಟ್ಟೆ ಹಾಕೊಳ್ಳೋಕ್ಕೋಸ್ಕರ, ಒಳ್ಳೆ ಕಾರಲ್ಲಿ ಓಡೋಕ್ಕೋಸ್ಕರ, ಒಳ್ಳೆ ಬೈಕಲ್ಲಿ ಓಡೋಕ್ಕೋಸ್ಕರ. ಹುಡುಗರಾದರೆ ಹೆಣ್ಮಕ್ಳು ಕೂಡ ಸ್ಕೂಟ್ರುಗಳು ಓಡಿಸೋದು, ಸ್ಟೈಲ್ ಮಾಡೋದು, ಅಥವಾ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಅಲಂಕಾರಗಳನ್ನು ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಎಲ್ಲ ಆಸಕ್ತಿ ಹೆಚ್ಚಾಗುತ್ತೆ. ಹಣನೂ ಕೂಡ ಖರ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಿದೆ. ಇನ್ನು ಕೆಲವರು ದೇವರ ಪೂಜೆಗಳಿಗೆ ಖರ್ಚು ಮಾಡುವಂಥದ್ದು, ಅಲಂಕಾರ. ಏನಂದರೆ ಭಕ್ತಿಗಿಂತನೂ ದೇವರ ಅಲಂಕಾರ, ಹೂಗಳು ಅದು ಇದು ಎಲ್ಲ ಹಾಕಿ ಅಲಂಕಾರ ಮಾಡ್ತಾರೆ. ಭಗವಂತನಿಗೆ ಏನು ಬೇಕು? ನೀವು ಕೊಡುವಂಥ ಹೂವು ಬೇಕಾ? ಈ ಸೃಷ್ಟಿನಲ್ಲಿ ಹೂವು, ಹಣ್ಣು, ಹಂಪಲು ಏನೇನು ಬೇಕೋ ಎಲ್ಲ ದೇವರೇ ಕೊಟ್ಟಿದ್ದಾನೆ. ನಾವೇನು ಮಾಡ್ತೀವಿ? ದೇವರು ತೃಪ್ತಿ ಪಡಿಸೋಕ್ಕೋಸ್ಕರ ಮತ್ತೆ ದೇವ್ರಿಗೆ ಹೂವು ಹಾಕ್ತೀವಿ. ಹಂಗಂತ ಹೂವು ಹಾಕ್ಬಾರ್ದ ಗುರುಜಿ ಅಂತಲ್ಲ, ಓವರಾಗಿ ಅಲಂಕಾರ ಮಾಡ್ತಾ ಇರ್ತೀವಿ. ಅದೆಲ್ಲ ಅದಕ್ಕಿಂತ ಭಕ್ತಿ ಇಲ್ಲ ಅಂದರೆ ಜ್ಞಾನದಿಂದ ದೇವರನ್ನು ನೆನಪು ಮಾಡುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು, ಶಿವನ ಧ್ಯಾನ ಮಾಡುವಂಥದ್ದು ಬಹಳ ಉತ್ತಮ. ಬರೀ ನನ್ನ ಮನಸ್ಸು ಎಲ್ಲೋ ಹೋಗಿ ಶಿವ 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 ಓಂ ನಮಃ ಶಿವ ಅಂದ್ಕೊಂಡು ಮನಸ್ಸೆಲ್ಲ ಊರೆಲ್ಲ ಸುತ್ಕೊಂಡ್ಬಂದ್ರೆ ಏನು ಪ್ರಯೋಜನ? ಏಕಾಗ್ರತೆಯಿಂದ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾ ಶಿವನ ಧ್ಯಾನ ಯಾರು ಮಾಡ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿ ಜಾತಕರು ಏಕಾಗ್ರತೆ ಈಗ ಕಮ್ಮಿ ಆಗುತ್ತೆ, ಅದಕ್ಕೆ ಏಕಾಗ್ರತೆಯನ್ನು ಮಾಡಿ. ಹಾಗಾದರೆ ಕನ್ಯಾ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು. ಮಾತೃದೇವೋಭವ ಅಂತೀವಿ, ಪಿತೃದೇವೋಭವ ಅಂತೀವಿ. ಕೆಲವರು ತಾಯಿ ತಂದೆನೂ ಕೂಡ ಕಾಟ ಕೊಡ್ತಾ ಇರ್ತಾರೆ, ತಪ್ಪೇನು ಆ ಥರ ಹೇಳೋಕ್ಕಾಗಲ್ಲ. ಅವರು ಬೆಳೆದಿರುವಂಥ ರೀತಿಯಿಂದ. ಆದರೂ ಕೂಡ ತಾಯಿ ತಂದೆಯ ಕರ್ತವ್ಯವನ್ನು ನಾವು ಮಾಡಬೇಕಾಗುತ್ತೆ. ವಾಹನಗಳಿಂದ ತೊಂದರೆಗಳಾಗ್ಬೋದು, ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸಗಳಾಗ್ಬೋದು, ಕೆಳಗೆ ಬೀಳ್ತೀವೇನೋ ಅನ್ನುವಂತಹ ಭಯ ಉಂಟಾಗ್ಬೋದು, ನಿದ್ರಾಭಂಗ, ಮಲಗದೆ ಕೂತ್ಕೊಳ್ಳೋದು, ನಿದ್ದೆ ಬರದೇ ಇರುವಂತಹ ಪ್ರಸಂಗಗಳು. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಶತ್ರುಗಳನ್ನು ನೀವು ನಿರ್ಮೂಲನೆ ಮಾಡ್ತೀರಿ, ಧನಲಾಭ ಉಂಟಾಗುತ್ತೆ, ವ್ಯಾಧಿಗಳೆಲ್ಲ ನಿವಾರಣೆಯಾಗುವಂತಹ ಕಾಲ. ಈ ವಾರದ ಕೊನೆ 3 ದಿನ ನಿಮಗೆ ಕನ್ಯಾ ರಾಶಿಯವರಿಗೆ ಟೈಮು ಚೆನ್ನಾಗಿರುತ್ತೆ. ಕನ್ಯಾ ರಾಶಿ ಜಾತಕರು ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ವೀರಭದ್ರ ಸ್ವಾಮಿಗೆ ಬಿಲ್ವಪತ್ರೆ ಅಥವಾ ವಿಭೂತಿಯಿಂದ ಪೂಜೆ ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನಗೆ ಏನು ಗುರುಜಿ ಫಲಾನುಫಲ ಹೇಳ್ತಾರೆ ಅಂತ? ರಾಶಿ ಚಕ್ರದಲ್ಲಿ 7ನೇ ರಾಶಿ ತುಲಾರಾಶಿ. ತುಲಾರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 27ನೇ ತಾರೀಕು ಜುಲೈಯಿಂದ 2 ಆಗಸ್ಟ್ 2026 ತುಲಾರಾಶಿ ಭವಿಷ್ಯ. ತುಲಾರಾಶಿಯವ್ರಿಗೆ ಹೇಗಿದೆ ನೋಡಿ. ನಿಮಗೆ ತುಲಾರಾಶಿಯವರಿಗೆ ವ್ಯಯಭಾವದಲ್ಲಿ ಶುಕ್ರ ಸಂಚಾರ, ಭಾಗ್ಯಭಾವದಲ್ಲಿ ಮಂಗಳ ಗ್ರಹ ಸಂಚಾರ ಅಂದಾಗ ತುಲಾರಾಶಿ ಜಾತಕರು ದೈವ ಭಕ್ತಿ ಇರಬೇಕು. ತಂದೆ ವಿಚಾರದಲ್ಲಿ ಕೋಪವನ್ನು ಮಾಡ್ಕೋಬಾರ್ದು. ಮತ್ತೆ ಸುಂದರವಾದ ಸ್ತ್ರೀಯ ಜೊತೆ ಸುಖ ಭೋಗವನ್ನು ಅನುಭವಿಸುವಂತಹ ಯೋಗ ಕೆಲವರಿಗೆ ಉಂಟಾಗುತ್ತೆ. ಉನ್ನತವಾದ ಸ್ತ್ರೀ ಅಂತೀವಿ, ಉನ್ನತ ಮಟ್ಟ ದರ್ಜೆಯಲ್ಲಿರುವಂಥ ಸ್ತ್ರೀ ಜೊತೆ ಸುಖ ಅನುಭವಿಸುವಂಥ ಯೋಗ. ಅಥವಾ ಮದುವೆ ಆಗಿದ್ರೆ ತನ್ನ ಪತ್ನಿಯ ಜೊತೆ ಸುಖ ಭೋಗಗಳನ್ನು ಅನುಭವಿಸುವಂಥ ಯೋಗ ತುಲಾರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ಶತ್ರುಗಳ ಮೇಲೆ ವಿಜಯವನ್ನು ನೀವು ಪ್ರಾಪ್ತಿ ಮಾಡ್ಕೊತೀರಿ. ತುಲಾರಾಶಿ ಜಾತಕರು ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬ ಚೆನ್ನಾಗಿದೆ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಹೆಸರುವಾಸಿ ಆಗ್ತೀರಿ, ಧನಲಾಭವನ್ನು ಮಾಡ್ಕೊತೀರಿ, ಹತ್ತಿರ ಪ್ರಯಾಣಗಳನ್ನು ಮಾಡ್ತೀರಿ ಸೋಮವಾರ, ಮಂಗಳವಾರ, ಬುಧವಾರ.
ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಟೈಮ್ ಚೆನ್ನಾಗಿರಲ್ಲ. ಧನ ನಷ್ಟ ಉಂಟಾಗುವಂಥದ್ದು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿಲ್ಲದೆ ಭಯ ಭಯ, ವ್ಯರ್ಥ ಚಿಂತನೆಗಳು, ಮಾನಸಿಕ ಹಿಂಸೆ, ಪ್ರಯತ್ನಗಳಲ್ಲಿ ಸೋಲು, ನಿದ್ರಾಭಂಗ ಉಂಟಾಗುವಂಥ ಸಾಧ್ಯತೆ ಇದೆ. ತುಲಾ ರಾಶಿ ಜಾತಕರು ವಾರದ ಕೊನೆ 4 ದಿನ ಜಾಗ್ರತೆ. ಹಾಗಾದರೆ ತುಲಾ ರಾಶಿ ಜಾತಕರು ಯಾರ್ಯಾರಿದ್ದೀರಿ ನೀವೆಲ್ಲ ಓಂ ರುದ್ರಾಯ ನಮಃ ಅಂತೇಳಿ ರುದ್ರಾಭಿಷೇಕ ಮಾಡಿಸೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 8ನೇ ರಾಶಿಗೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ 27 ಜುಲೈ 2026ರಿಂದ 2 ಆಗಸ್ಟ್ 2026ರ ವೃಶ್ಚಿಕ ರಾಶಿ ಭವಿಷ್ಯ. ಇನ್ನು ವೃಶ್ಚಿಕ ರಾಶಿಯವರಿಗೆ ಏನಾದರೂ ಒಂದು ಕಂಟಕ ಇತ್ತಲ್ಲ, ಅದು ಹೊರಟೋಗುತ್ತೆ. ಇನ್ನು ವೃಶ್ಚಿಕ ರಾಶಿ ಜಾತಕರಿಗೆ ಯಾವ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ಲಾಭ ಭಾವದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಪ್ತಮಾಧಿಪತಿ ಲಾಭ ಭಾವದಲ್ಲಿ ಸ್ತ್ರೀಯಿಂದ ಲಾಭ ಅಥವಾ ಸೊಸೆಯಿಂದ ಲಾಭ, ಚಿನ್ನದ ವ್ಯಾಪಾರಿಗಳಿಗೆ ಲಾಭ, ವಜ್ರದ ವ್ಯಾಪಾರಿಗಳಿಗೆ ಲಾಭ, ಮದ್ಯ ವ್ಯಾಪಾರಸ್ಥರಿಗೆ ಲಾಭ, ಪೆಟ್ರೋಲ್, ಡೀಸೆಲ್, ಆಯಿಲ್, ನೀರಿನ ಬಾಟಲ್ ಮಾರಾಟ ಮಾಡುವಂಥವ್ರಿಗೂ ಕೂಡ ಲಾಭ ಆಗುತ್ತೆ. ವಸ್ತ್ರ ಅಂದಾಗ ಒಳ್ಳೊಳ್ಳೆ ಬಟ್ಟೆಗಳು ವ್ಯಾಪಾರಸ್ಥರಿಗೂ ಲಾಭ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ಶತ್ರುಗಳಿಂದ ಅಪಮಾನ ಆಗುವಂಥದ್ದು, ಗೌರವ ನಷ್ಟ ಆಗುವಂಥದ್ದು, ಧನ ನಷ್ಟ ಆಗುವಂತಹ ಸಾಧ್ಯತೆಗಳಿದೆ ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ ಹೆಸರುವಾಸಿ ಆಗ್ತೀರಿ, ಧನಲಾಭ ಉಂಟಾಗುತ್ತೆ, ನೆಮ್ಮದಿಯಾಗಿರ್ತೀರಿ, ಧೈರ್ಯ ಹೆಚ್ಚಾಗುತ್ತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ, ಮನಸ್ಸು ಸ್ಥಿರ ಇರಲ್ಲ, ಎದೆಯಲ್ಲಿ ಏನಾದರೂ ಒಂದು ತೊಂದರೆಗಳು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು. ಒಟ್ಟಿನಲ್ಲಿ ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಅದಕ್ಕೆ ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸಿ ಬೆಳಿಗ್ಗೆ ಬೇಗ ಸೂರ್ಯೋದಯ ಕಾಲದಲ್ಲಿ ಎದ್ದು ಸೂರ್ಯ ನಮಸ್ಕಾರಗಳನ್ನು ಮಾಡೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಯಾರ್ಯಾರು ಕಾಯ್ತಾ ಇದ್ದೀರಾ ಗುರುಜಿ ನಮ್ಮ ಭವಿಷ್ಯ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ 27/7/2026ರಿಂದ 2/8/2026ರ ಧನಸ್ಸು ರಾಶಿ ಭವಿಷ್ಯ. ಧನಸ್ಸು ರಾಶಿ ಜಾತಕರಿಗೆ ವಿವಾಹ ಜೀವನದಲ್ಲಿ ಕಲಹಗಳಾಗ್ಬೋದು. ನೀವು ಯಾರನ್ನ ಇಷ್ಟಪಡ್ತೀರೋ ಅವ್ರನ್ನೇ ವಿವಾಹ ಆಗಕ್ಕೆ ಹೋದಾಗ ಕಲಹಗಳಾಗ್ಬೋದು. ವಿವಾಹಕ್ಕೆ ರೆಡಿ ಆಗ್ಬಿಟ್ಟಿರ್ತೀರಾ, ಹುಡುಗಿನೂ ಒಪ್ಪಿಟ್ಟಿರ್ತಾಳೆ, ಹುಡುಗನೂ ಒಪ್ಪಿಟ್ಟಿರ್ತಾಳೆ, ಮಧ್ಯದಲ್ಲಿ ವಿವಾಹ ಇನ್ನೇನು ಆಗೋ ಟೈಮಿಗೆ ಸ್ವಲ್ಪ ಹತ್ರ ಬಂದಾಗ ವಧುಗೆ ವರನ ಮೇಲೆ ಇಷ್ಟ ಇಲ್ದಂಗೆ ಆಗೋದು, ವರನಿಗೆ ವಧು ಮೇಲೆ ಇಷ್ಟ ಇಲ್ದಂಗೆ ಆಗಿ ವಿವಾಹ ಮಧ್ಯದಲ್ಲೇ ನಿಂತು ಹೋಗುವಂಥದ್ದು. ಇನ್ನು ಕೆಲವರ ಜೀವನದಲ್ಲಿ ಟೆಂಪ್ರವರಿ ಸಪರೇಷನ್, ಇನ್ನು ಕೆಲವ್ರ ಜೀವನದಲ್ಲಿ ಪರ್ಮನೆಂಟ್ ಸಪರೇಷನ್. ಈ ಥರ ಎಲ್ಲ ಸಮಸ್ಯೆಗಳು ಯಾರು ಎದುರಿಸ್ತಾ ಇದ್ದೀರಿ ಅವರೆಲ್ಲ ಜಾತಿಗಳನ್ನು ತೋರಿಸೋದನ್ನ ಮರಿಬೇಡಿ, ಪರಿಹಾರಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ. ಧನಸ್ಸು ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ ವಿವಾಹ ಜೀವನದಲ್ಲಿ ಕೋಪ ಮಾಡ್ಕೋಬೇಡಿ, ಶಾಂತಿಯಾಗಿರ್ರಿ. ನಿಮ್ಮ ಪತಿ ಆಗಿರ್ಬೋದು, ನೀವು ಸ್ತ್ರೀ ಜಾತಕರಾಗಿದ್ದರೆ, ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿ ಇರ್ಬೋದು, ಅವ್ರು ಬಂದಿರೋದೇ ಬೇರೆ ಕುಟುಂಬದಿಂದ, ಅವರ ಸಂಸ್ಕಾರಗಳೇ ಬೇರೆ ಇರುತ್ತೆ. ತುಂಬ ಕಂಟ್ರೋಲ್ ಮಾಡಕ್ಕೆ ಹೋದಾಗ ಏನಾಗುತ್ತೆ, ಕಟ್ಟಾಗ್ಬಿಡುತ್ತೆ. ತುಂಬ ಎಲಾಸ್ಟಿಕ್ ಎಳಿತಾ ಇದ್ರೆ ಏನಾಗುತ್ತೆ, ಎಲಾಸ್ಟಿಸಿಟಿ ಹೊರಟೋಗುತ್ತೆ. ಆದ್ದರಿಂದ ಬಹಳ ಜಾಗೃತಿಯಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೋಮವಾರ, ಮಂಗಳವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಸನ್ಮಾನಗಳಾಗುತ್ತೆ, ಒಡವೆಗಳು ಸಿಗುತ್ತೆ, ಕಾಣಿಕೆಗಳು ಸಿಗುತ್ತೆ, ಅನುಕೂಲಗಳಾಗುತ್ತೆ ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ ಗೌರವ ನಷ್ಟ, ಧನ ನಷ್ಟ, ಕುಟುಂಬದಲ್ಲಿ ದುಃಖ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಧೈರ್ಯ ಹೆಚ್ಚಾಗುತ್ತೆ, ಧನಲಾಭ ಉಂಟಾಗುತ್ತೆ, ಪ್ರಯಾಣಗಳಲ್ಲಿ ಲಾಭ ಉಂಟಾಗುತ್ತೆ. ಒಟ್ಟು ಈ ವಾರ 5 ದಿನ ಟೈಮ್ ಚೆನ್ನಾಗಿರುತ್ತೆ, ಸೋಮವಾರ, ಮಂಗಳವಾರ, ಮತ್ತೆ ಶುಕ್ರವಾರ, ಶನಿವಾರ, ಭಾನುವಾರ. ಹಾಗಾದರೆ ಧನಸ್ಸು ರಾಶಿ ಜಾತಕರು
ಏನು ಪರಿಹಾರವನ್ನು ನೀವು ಮಾಡ್ಕೋಬೇಕು ಅಂದಾಗ, ಗುರುಗಳ ಗುರು ಯಾರು? ಜಗದ್ಗುರು ಯಾರು? ನಿಜವಾದ ಜಗದ್ಗುರು ವಿಶ್ವ ತಂದೆ ಶಿವ. ಅದಕ್ಕೆ ಓಂ ಜಗದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ, ಬೆಳಿಗ್ಗೆ ಎಲ್ಲಿ ಅರಳಿ ವೃಕ್ಷ ಇರುತ್ತೋ ಅಲ್ಲೋ ಕೆಳಗಡೆ ಕೂತ್ಕೊಂಡ್ಬಿಡಿ. ಬೆಳಗ್ಗೆ ಸೂರ್ಯೋದಯ ಸಮಯ ಸ್ನಾನ ಎಲ್ಲ ಮಾಡಿ ಕೂತ್ಕೊಂಡು ಓಂ ಜಗದ್ಗುರುವೇ ನಮಃ ಅಂತ ಮಂತ್ರ ಜಪ ಮಾಡಿ. ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಶಿವನಿಗೆ ಸಾಧ್ಯ ಆದರೆ ಗಂಗಾಜಲ ಅಭಿಷೇಕವನ್ನು ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ಇನ್ನು ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಮಕರ ರಾಶಿಯವರಿಗೆ ಗುರುಬಲ 6ನೇ ಮನೆಯಲ್ಲಿ ಮಂಗಳ ಗ್ರಹ. ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ. ಇರುವಂತಹ ಸಾಲಗಳನ್ನೆಲ್ಲ ತೀರಿಸುವಂತಹ ಯೋಗ ಉಂಟಾಗುತ್ತೆ. ದರಿದ್ರ ಅನ್ನೋದು ನಾಶ ಮಾಡಿಕೊಳ್ಳುವಂತಹ ಕಾಲ. ಗುರುಜಿ ನಮ್ಗೇನು ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ಜಾತಕ ತೋರಿಸಿ, ಸಮಯ ಚೆನ್ನಾಗಿದ್ದಾಗ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಯೋಗ ಬಂದಾಗ ಪರಿಹಾರ ಮಾಡ್ಕೊಂಡೇ ಇದ್ರೆ ಮತ್ತೆ ಟೈಮ್ ಚೆನ್ನಾಗಿಲ್ದಾಗ ಸರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಈಗ ಗುರುಬಲ ಬಂದಿದೆ, ಒಳ್ಳೆ ಮಾತನಾಡುವ ಸಾಮರ್ಥ್ಯ ಕೂಡ ಹೆಚ್ಚಾಗಿರುತ್ತೆ. ಶತ್ರುಗಳ ಮೇಲೆ ವಿಜಯ, ಋಣ ಬಾಧೆಗಳಿಂದ ಮುಕ್ತಿ, ರೋಗಗಳಿಂದ ಮುಕ್ತಿಯನ್ನ ನೀವು ಹೊಂದುತ್ತೀರಿ. ದೈವಾರಾಧನೆ, ಅದರಲ್ಲೂ ಸ್ತ್ರೀ ದೇವತೆಯ ಆರಾಧನೆ ಮಕರ ರಾಶಿಯವ್ರು ಮಾಡ್ಬಿಟ್ರಂತೂ ಈಗ ಏನ್ ಅನ್ಕೊಂತೀರೋ ಅವೆಲ್ಲ ಸಿದ್ಧಿಸ್ಬಿಡುತ್ತೆ. ಮಕರ ರಾಶಿಯವರಿಗೆ ಸೋಮವಾರ ಮಂಗಳವಾರ ಓಡಾಟ, ಟೈಮ್ ಚೆನ್ನಾಗಿರಲ್ಲ, ಬರೀ ಆಯಾಸ, ಪ್ರಯಾಣ ಏನ್ ಮಾಡಿದ್ರು ಲಾಭ ಇರಲ್ಲ. ಅದರಲ್ಲೂ ಮಾರ್ಕೆಟಿಂಗ್ನವರು ಬಹಳ ಹುಷಾರು, ಖರ್ಚು ಜಾಸ್ತಿ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಸ್ನೇಹಿತರನ್ನ ಸಂಧಿಸ್ತೀರಿ. ಉನ್ನತವಾದ ಅಂತಸ್ತು ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಮತ್ತೆ ನಿಮಗೆ ಶತ್ರುಗಳಿಂದ ತೊಂದರೆ ದುಃಖ. ಈ ವಾರ 5 ದಿನ ಚೆನ್ನಾಗಿರಲ್ಲ, ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಅದಕ್ಕೆ ಮಕರ ರಾಶಿ ಜಾತಕರು ಭಗವಂತ ಕಣ್ಣಿಗೆ ಕಾಣಲ್ಲ ಅಲ್ವಾ, ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ, ಭಗವಂತ ಅವ್ಯಕ್ತನಾಗಿದ್ದಾನೆ. ನಾವು ಉಸಿರಾಡೋದು ಉಸಿರಾಟ ಕಾಣುತ್ತಾ, ಆಕ್ಸಿಜನ್ ತಗೊಂತೀವಿ ನೋಡಿ, ಪ್ರಾಣವಾಯು ಅಂದ ಗೊತ್ತಾಗುತ್ತೆ ಉಸಿರು ಹೋಗ್ತಾ ಇದೆ ಅಂತ, ಮತ್ತೆ ಉಸಿರು ಬಿಟ್ಟಾಗ ಗೊತ್ತಾಗುತ್ತೆ. ಹಾಗೆ ದೈವ ಶಕ್ತಿ ನಮಗೆ ಸಹಾಯ ಮಾಡ್ತಾ ಇದೆ. ಬ್ರಹ್ಮಾಂಡದಲ್ಲಿ ಸೃಷ್ಟಿಕರ್ತ ಶಿವ ನಮ್ಮನ್ನ ಕಾಪಾಡ್ತಾ ಇದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅಂತ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ಯಾರ್ಯಾರು ಕಾಯ್ತಾ ಇದ್ದೀರಿ ನಮ್ಮ ಭವಿಷ್ಯ ಏನು ಹೇಳ್ತಾರೆ ಅಂತ, ನಿಮ್ಗೆಲ್ಲ ಈಗ 10 ರಾಶಿಗಳ ಭವಿಷ್ಯ ತಿಳಿಸಿದ್ದೀನಿ. ಇನ್ನ ಏಕಾದಶ ರಾಶಿ, ರಾಶಿ ಚಕ್ರದಲ್ಲಿ 11ನೇ ರಾಶಿಗೆ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ಇನ್ನೂ ಒತ್ತಡ ಜಾಸ್ತಿ ಆಗುತ್ತೆ ಈ ವಾರ. ಏನಾದ್ರೂ ಅಪಘಾತಗಳಾಗ್ಬೋದು, ಮೆಂಟಲ್ ಟೆನ್ಷನ್ಸ್ ಜಾಸ್ತಿ ಆಗ್ಬೋದು, ರಕ್ತ ಕೆಡುವಂತಹ ಸಾಧ್ಯತೆ, ಅಥವಾ ಏನೋ ಒಂಥರ ಭಯ ಉಂಟಾಗುವಂತಹ ಸಾಧ್ಯತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುವಂಥ ಪರಿಸ್ಥಿತಿ ಉಂಟಾಗ್ಬೋದು. ಆದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಅಧಿಕಾರ ಪ್ರಾಪ್ತಿ, ಗೌರವ ಪ್ರಾಪ್ತಿ, ಸಂತೋಷ ಅನ್ನೋದು ಉಕ್ಕುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಅನಾರೋಗ್ಯ, ವ್ಯರ್ಥ ಓಡಾಟಗಳು. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಒಡವೆಗಳನ್ನ ಕೊಂಡ್ಕೊಂತೀರಿ, ಒಡವೆಗಳು ನಿಮ್ಮ ಹತ್ರ ಬರ್ಬೋದು, ಉತ್ತಮವಾದ ಸೌಕರ್ಯಗಳು ನಿಮಗೆ ಸಿಗ್ಬೋದು, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಈ ವಾರ 5 ದಿನ ಟೈಮ್ ಚೆನ್ನಾಗಿದೆ, ಸೋಮವಾರ ಮಂಗಳವಾರ ಮತ್ತು ಶುಕ್ರವಾರ ಶನಿವಾರ ಭಾನುವಾರ. ಹಾಗಾದರೆ ಕುಂಭರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದಾಗ, ಓಂ ಮಹಾದೇವಾಯ ನಮಃ. ದೇವರ ದೇವ ಮಹಾದೇವನನ್ನ ಪ್ರಾರ್ಥನೆ ಮಾಡ್ತಾ ಶಿವನಿಗೆ ವಿಭೂತಿಯಿಂದ ಪೂಜೆ ಮಾಡ್ತಾ ಹೋಗಿ. ರಾತ್ರಿ ಸಮಯದಲ್ಲಿ ಲಿಂಗ ರೂಪದಲ್ಲಿ ಶಿವನನ್ನ ಧ್ಯಾನ ಯಾರು ಮಾಡ್ತಾರೋ ನಿಮ್ಮ ಇಷ್ಟಾರ್ಥಗಳೆಲ್ಲ ಪೂರ್ಣ ಆಗುತ್ತೆ ಕುಂಭರಾಶಿ ಜಾತಕರಿಗೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ಈಗ ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ 12ನೇ ರಾಶಿಯೇ ಮೀನರಾಶಿ.
27/7/2026 2 ಆಗಸ್ಟ್ 2026 ಮೀನರಾಶಿ ಭವಿಷ್ಯ. ಹಾಗಾದ್ರೆ ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನೋಡ್ತಾ ಹೋಗೋಣ. ಮೀನರಾಶಿಯವರಿಗೆ ಮಾನಸಿಕ ನೆಮ್ಮದಿಯನ್ನ ಕಳ್ಕೊಂತೀರಿ. ಮನೆಯಲ್ಲಿ ಏನಾದರೂ ಕಲಹಗಳಾಗ್ಬೋದು. ಭೂಮಿ ವಿಚಾರದಲ್ಲಿ ಯಾರೋ ಮಧ್ಯಸ್ಥಿಕೆ ಮಾಡ್ತಾ ನಿಮಗೆ ದುಡ್ಡು ಬರುತ್ತೆ ಅನ್ಕೊಂಡಿರ್ತೀರ, ಅಲ್ಲಿ ಮೋಸ ಆಗ್ಬೋದು. ಅದಕ್ಕೆ ರಿಯಲ್ ಎಸ್ಟೇಟ್ನವರು ಭೂಮಿ ತಗೊಳ್ಬೇಕಾದ್ರೆ, ಮನೆ ತಗೋಬೇಕಾದ್ರೆ, ಫ್ಲ್ಯಾಟ್ ತಗೋಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಿ. ಹಣ ಹೂಡಿಕೆಯಿಂದ ಲಾಭ ಆಗುವಂತಹ ಸಾಧ್ಯತೆಗಳುಂಟು. ಸಪ್ತಮದಲ್ಲಿ ಶುಕ್ರ ಸಂಚಾರ ನೀಚನಾಗಿರೋದ್ರಿಂದ ನೀಚ ಸ್ತ್ರೀಯ ಸಹವಾಸದಿಂದ ಮೀನರಾಶಿ ಜಾತಕರಿಗೆ ಅಪಮಾನಗಳಾಗುವಂಥದ್ದು. ಆ ಸ್ತ್ರೀಯಿಂದ ನಿಮಗೆ ಸಮಾಜದಲ್ಲಿ ಗೌರವವನ್ನು ಕಳ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ವೃತ್ತಿಯಲ್ಲಿ ಏನಾದರೂ ನಿಮಗೆ ಒಂದು ಕೆಟ್ಟ ಹೆಸರು ತರುವಂತಹ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಕೆಲವರಿಗೆ ವಿವಾಹ ಜೀವನದಿಂದ ಬೇರೆ ಸಂಪರ್ಕಗಳು ಯಾರು ಇಟ್ಕೊಂಡಿದ್ದೀರಿ ಅಂಥವರು ಬಹಳ ಎಚ್ಚರಿಕೆ ಆಗಿರಬೇಕು. ಅನೈತಿಕ ಸಂಬಂಧಗಳನ್ನ ಇಟ್ಕೊಂಡಿರುವಂಥವ್ರು. ಮೀನರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಬಡ್ತಿ ಪ್ರಮೋಷನ್ ಆಗುತ್ತೆ, ಗೌರವಗಳು ಪ್ರಾಪ್ತಿಯಾಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ. ನೋಡಿ, ಗುರುಬಲ ಇದೆ, ವಿವಾಹ ಆಗುವಂತ ಕಾಲ ಬಂದಿದೆ, ಆಪರ್ಚುನಿಟೀಸ್ ಬರುತ್ತೆ. ಆದರೆ ಜಾತಕ ನೀವು ತೋರಿಸ್ತೆ ಪರಿಹಾರ ಮಾಡ್ಕೊಳ್ಳದೆ ಇದ್ರೆ ಬಂದಿರುವಂಥ ಆಪರ್ಚುನಿಟಿನ ನೀವು ಯೂಸ್ ಮಾಡ್ಕೊಳ್ಳದೆ ಆಮೇಲೆ ಗುರುಬಲ ಹೋದ್ಮೇಲೆ ಪಶ್ಚಾತ್ತಾಪ ಪಡೋಕ್ಕಿಂತ ಮೊದಲೇ ಜಾತಕಗಳನ್ನು ತೋರಿಸಿ ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಿತಿ ನಿಮ್ಮ ಜಾತಕದಲ್ಲಿ ಹೇಗಿದೆ, ಸರ್ವಾಷ್ಟಕ ವರ್ಗ, ಭಿನ್ನಾಷ್ಟಕ ವರ್ಗಗಳಲ್ಲಿ ಎಷ್ಟು ಬಿಂದುಗಳನ್ನು ಗುರು ಕೊಟ್ಟಿದ್ದಾನೆ, ಗುರುವಿನ ಸ್ಥಿತಿ ಹೇಗಿದೆ, ಏನು ಪರಿಹಾರ ಮಾಡ್ಕೋಬೇಕು, ಏನಾದರೂ ಶಾಪಗಳಿದೆಯಾ ಅನ್ನೋದನ್ನ ಜಾತಕ ತೋರಿಸಿ ಪರಿಹಾರ ಮಾಡ್ಕೋಬೇಕು. ವಿವಾಹ ಯೋಗ ಉಂಟಾಗುತ್ತೆ, ವೈರಿಗಳ ಮೇಲೆ ಜಯ ಪ್ರಾಪ್ತಿಯಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅಪಘಾತಗಳಾಗ್ಬೋದು, ಏನಾದರೂ ಒಂದು ಭಯ ಆಗ್ಬೋದು, ಗಾಯಗಳಾಗ್ಬೋದು, ಶೀಘ್ರ ಕೋಪ, ಚಿಕ್ಕ ವಿಷಯಕ್ಕೂ ಕೋಪ ಜಾಸ್ತಿ ಆಗ್ಬಿಡೋದು, ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ ಮೀನರಾಶಿ ಜಾತಕರಿಗೆ. ಹಾಗಾದರೆ ಮೀನರಾಶಿ ಜಾತಕರು ಯಾವ ಮಂತ್ರವನ್ನ ನೀವೀಗ ಜಪ ಮಾಡಿದ್ರೆ ನಿಮಗೆ ಗ್ರಹಗಳಿಂದ ಉಂಟಾಗುವಂತಹ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಅಂದರೆ, ಓಂ ಜಗದ್ಗುರುವೇ ನಮಃ, ಗುರುಗಳ ಗುರು ಜಗದ್ಗುರು ಈಶ್ವರನನ್ನ ಪ್ರಾರ್ಥನೆ ಮಾಡ್ತಾ ಶಿವನಿಗೆ ಗಂಗಾಜಲ ಅಭಿಷೇಕ, ಬಿಲ್ವಪತ್ರೆಯಿಂದ ಪೂಜೆ ಅಥವಾ ಹಸುವಿನ ಶುದ್ಧವಾದಂತಹ ಕ್ಷೀರಾಭಿಷೇಕವನ್ನು ಮಾಡ್ತಾ ಹೋದಾಗ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ, ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ತುಂಬಾ ಜನ ಪ್ರಿಯ ವೀಕ್ಷಕರೇ ವಿಡಿಯೋ ಎಲ್ಲ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಾ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ನಿಮಗೆಲ್ಲ ಧನ್ಯವಾದಗಳು. ಲೈಕ್ ಮಾಡಿದ ತಕ್ಷಣ ಹೈಪ್ ಮಾಡಿದ್ರೆ ಹೈಪ್ ಅಂತ ಬರುತ್ತೆ, HYPE ಹೈಪ್ ಮಾಡಿದಾಗ ತುಂಬ ಜನಕ್ಕೆ ವಿಡಿಯೋಗಳು ತಲುಪುತ್ತೆ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್, ಧನ್ಯವಾದಗಳನ್ನು ಹೇಳ್ತಾ ನಿಮಗೆ ಶಿವ ಸುಖ, ಶಾಂತಿ, ಸಮೃದ್ಧಿ, ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.